ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನ್ರಿ ಎಲ್ಲರೂ ಹಬ್ಬದ ತಯಾರಿ ಆತೇನ್ರಿ? ಎಲ್ಲರ ಮನೆಯೊಳಗೂ ಏನೇನು ಮಾಡ್ಕೊಂಡ್ರಿ? ನಾನು ನೋಡ್ರಿ ನಮ್ಮ ಮನೆಯೊಳಗೆ ಹುಳಿ ಪುಡಿ, ಸಾರಿನ ಪುಡಿ, ಆಮೇಲೆ ಮೆಂತ್ಯದಿಟ್ಟು, ಉಂಡೆ ಎಲ್ಲ ಮಾಡೀನಿ ನೋಡ್ರಿ. ಏನೇನು ಮಾಡಿದೆ, ಹೆಂಗೆ ಮಾಡಿದೆ ಅಂಥೇಳಿ ಒಂದ್ಸತಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನೋಡ್ರಿ, ನಾ ಇಲ್ಲೇ ಹುಳಿ ಪುಡಿ ಮಾಡ್ಲಿಕತ್ತೀನಿ. ಈ ಹುಳಿ ಪುಡಿ ಅದಲ್ರಿ, ಇದು ಕಟ್ಟಿನ ಸಾರಿಗೆ ಬರ್ತದೆ, ಆಮೇಲೆ ಮಸಾಲೆ ಅನ್ನಕ್ಕೆ ಬರ್ತದೆ, ಎಲ್ಲದಕ್ಕೂ ಬರ್ತದೆ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ರುಚಿ ಆಗ್ತದ್ರಿ ಇದು. ಆಮೇಲೆ ಮಾಡ್ಲಿಕ್ಕೆ ಒಂಚೂರು ತ್ರಾಸು ಆದ್ರೆ ಭಾಳ ದಿನ ಇಟ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಆಮೇಲೆ ಅಡುಗೆನೂ ರುಚಿ ಆಗ್ತದೆ ನೋಡ್ರಿ. ಫಸ್ಟ್ ನಾ ಇಲ್ಲೇ ಹವೀಜ್ ತೊಗೊಂಡು ನೋಡ್ರಿ, ಈ ಬೋಗೋಣಿ ತೊಗೊಂಡಿದ್ನಲ್ಲ, ಈ ಅಳತಿ ಒಳಗೆ ಹವೀಜ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚಲೋತಂಗೆ ಹುರಿಬೇಕ್ರಿ. ಇವನ್ನ ಹುರಿಯೋದಂದ್ರೆ ಏನ್ರಿ, ಸಾವಕಾಶ ಒಂದು ಮೀಡಿಯಮ್ ಉರಿ ಒಳಗಿಟ್ಟು ಹುರಿಬೇಕು. ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ನೋಡ್ರಿ ಒಂದು ಚೂರು ಹಾಕ್ಕೋತ ಹೋಗೋದಷ್ಟೆ. ಫಸ್ಟ್ ಒಂದು ಕಪ್ನಾಗ ಕಲ್ಲು, ಆಮೇಲೆ ಚಕ್ರ ಮೊಗ್ಗು, ಆಮೇಲೆ ಇದು ಲವಂಗ ರೀ. ಇದು ನಾನು ಇಲ್ಲಿ ಅಳತಿ ನೋಡ್ರಿ, ಇದು ರೀ ಏನು ಮೆಣಸು, ಮೆಂತ್ಯ, ಆಮೇಲೆ ಇಲ್ಲಿ ನೋಡ್ರಿ ಮತ್ತು ಜೀರಿಗೆ, ಆಮೇಲೆ ಇದು ದಾಲ್ಚಿನ್ನಿ ಇದೆಲ್ಲ ಹಾಕ್ಕೊಳ್ಳೋದ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಇಲ್ಲಿ ನೋಡ್ರಿ, ನಾ ಇವೆಲ್ಲ ಅದಲ್ರಿ ಅಳತಿ ನಾನು ಹೇಳಬೇಕಂದ್ರೆ ನಿಮ್ಗೆ, ಇದು ದೊಡ್ಡ ಏಲಕ್ಕಿ, ಆಮೇಲೆ ಇದು ಪಿಪ್ಲಿ, ಇದಿಷ್ಟು ಹಾಕ್ಕೊಂಡೆ ಅಲ್ರಿ. ಈಗ ಇವನ್ನೆಲ್ಲ ಸೇರಿಸಿ ಚಲೋತಂಗೆ ಹುರಿಬೇಕು. ಇದ್ರ ಜೋಡಿ ಒಂದು ಸ್ವಲ್ಪ ಸಾಸಿವೆನೂ ಹಾಕ್ಕೊಂಡೆ. ಸಾಸಿವೆನೂ ಹಾಕ್ಕೊಂಡು ಹುರಿಬೇಕ್ರಿ ಇದನ್ನು. ಆಮೇಲೆ ಇದು ಒಂದು ಪಲಾವ್ ಎಲೆ ಒಂದು ಹಾಕೋದದ ರೀ, ಅದು ಒಂದು ಹಾಕ್ತೀವಿ. ಅಳತಿ ನೋಡ್ರಿ, ಇಲ್ಲೇ ನಾನು 1 ಕಿಲೋದಷ್ಟು ಹವೀಜ ತೊಗೊಂಡಿನಿ. 1 ಕಿಲೋ ಹವೀಜಕ್ಕೆ ಇದೆಲ್ಲ ಒಂದು ಅರ್ಧ ಬಟ್ಲ ತೊಗೊಂಡಿನಿ ನೋಡ್ರಿ ಅಳತಿ. ಇದನ್ನು ಚಲೋದಂಗೆ ಹುರಿಬೇಕ್ರಿ. ಎಣ್ಣೆ ಒಬ್ಬೊಬ್ರಿಗೆ ಇಷ್ಟಪಡೋದಿಲ್ಲ, ಆದರೆ ಎಣ್ಣೆ ಹಾಕಿ ಮಾಡೋದ್ರಿಂದ ಅದ್ರದ್ದು ಒಂದು ರುಚಿನ ಬೇರೆ ಬರ್ತದೆ. ಎಣ್ಣೆ ಭಾಳ ಹಾಕಬಾರ್ದ್ರಿ, ಒಂದು ಸ್ವಲ್ಪ ಹಾಕಿ ಹುರಿಬೇಕು ಹಿಂಗೆ. ಆಮೇಲೆ ಈಗ ನೋಡ್ರಿ, ಒಣ ಕೊಬ್ಬರಿ ತೊಗೊಂಡೆ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಇವನ್ನೂ ಸ್ವಲ್ಪ ಕಪ್ಪಾಗುವಂಗೆ ಹುರಿದ್ರಿ ಇನ್ನೂ ಚಲೋ ರೀ. ಇದು ಮತ್ತು ಕರಿಬೇವು ನೋಡ್ರಿ, ಇದನ್ನು ಡ್ರೈ ಮಾಡ್ಕೊಂಡಿನಿ ಕರಿಬೇವು ಆಲ್ರೆಡಿ. ಇದನ್ನು ಇಷ್ಟು ಹಾಕಿ ಒಂದು ಸತಿ ಕೈ ಆಡಿಸಿ ಆಫ್ ಮಾಡಿಬಿಡ್ತೀನಿ ರೀ ಗ್ಯಾಸ್. ಈಗೇನದಲ್ರಿ, ಎಲ್ಲ ಫುಲ್ ತಣ್ಣಗಾಗಬೇಕ್ರಿ. ಇದು ಅಷ್ಟು ಫುಲ್ ತಣ್ಣಗಾದ್ಮೇಲೆ ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಫಸ್ಟ್ ಅವೇನು ಮಸಾಲೆ ಇರ್ತಾವಲ್ಲ ಅದಷ್ಟು ಹಾಕ್ಕೋಬೇಕ್ರಿ. ಹವೀಜ್ ಇದ್ರ ಜೋಡಿ ಸೇರಿಸ್ಬೇಡ್ರಿ, ಲಘು ಸಣ್ಣ ಆಗೋದಿಲ್ಲ. ಫಸ್ಟ್ ಇವನ್ನಿಷ್ಟ ಮಸಾಲೆ ಪುಡಿ ಮಾಡಿಕೊಂಡೆ. ಇಲ್ಲಿ ನೋಡ್ರಿ, ಇಷ್ಟು ಪೌಡ್ರ್ ಆಯ್ತು. ಈಗ ಇದನ್ನು ಒಂದು ಸೈಡ್ ಇಟ್ಕೋತೀನಿ. ಈಗ ಇವೇನು ಹವೀಜವಲ್ಲ, ಹವೀಜನ್ನು ಈಗ ಮಿಕ್ಸರ್ ಮಾಡ್ಕೋತೀನಿ. ಹವೀಜು ಪೌಡ್ರ್ ಆಗಬೇಕ್ರಿ ಇದು ಚಲೋತಂಗೆ. ಹವೀಜು ಪೌಡ್ರ್ ಆದಮೇಲೆ ಅದನ್ನೇ ಮಸಾಲೆ ಮತ್ತು ಇದನ್ನು ಎರಡೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವನ್ನೆರಡೂ ಸೇರಿಸಿ ಮತ್ತು ಮಿಕ್ಸರಿಗೆ ಹಾಕಬೇಕ್ರಿ. ಅಂದ್ರೆ ಎರಡೂ ಈಗ ಕುಡಿರಂಗಿಲ್ಲಲ್ಲ, ಅದಕ್ಕೆ ಅವೆರಡೂ ಸೇರಿಸಿ ಮತ್ತು ಮಿಕ್ಸರಿಗೆ ಹಾಕ್ಕೋಬೇಕು. ಇದನ್ನು ಒಂದು ಸತಿ ಮಿಕ್ಸರಿಗೆ ಹಾಕ್ಕೊಳ್ಳೋಣ್ರಿ. ಈಗ ಇದನ್ನಿಷ್ಟು ಮಿಕ್ಸರಿಗೆ ಹಾಕ್ಕೊಂಡು ಚಲೋ ಸಣ್ಣ ಪೌಡ್ರ್ ಮಾಡ್ಕೋಬೇಕು. ಇದದಲ್ರಿ ಅಳತಿ ಅಂದ್ರೆ ನೋಡ್ರಿ, ಅವು ಉಳಿದದ್ದೆಲ್ಲ ಸಾಮಾನವಲ್ಲ, ಅವೆಲ್ಲ ಒಂದು ಸ್ವಲ್ಪ ಹವೀಜ ಒಂಚೂರು ಹೆಚ್ಚು, ಬಾಕಿವೆಲ್ಲ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕ್ರಿ. ಆದರೆ ಇವಿಷ್ಟು ಸಾಮಾನು ಹಾಕಿದ್ರೇ ರುಚಿ ಆಗ್ತದೆ ನೋಡ್ರಿ. ಈಗ ನೋಡ್ರಿ, ಎರಡೂ ಸೇರಿಸಿ ಪುಡಿ ಮಾಡಿದೆ. ಪುಡಿ ಮಾಡಿ ಈಗ ಸೈಡಿಗೆ ಇಟ್ಕೊಳ್ತೀನಿ. ಈಗ ಇದನ್ನಷ್ಟು ಈಗ ಒಂದು ದೊಡ್ಡ ಪಾತ್ರೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ, ಅದಕ್ಕೆ ಒಂದು ಬೌಲ್ನಷ್ಟು ನಾನು ಖಾರ ಪುಡಿ ತೊಗೊಂಡಿನಿ. ಇಲ್ಲಿ ಅದನ್ನು ಬಿಸಿ ಎಣ್ಣೆಗೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಇದನ್ನು ಈ ಗ್ಯಾಸ್ ಆನ್ ಇಡೋದೇನು ಬೇಡ, ಎಣ್ಣೆ ಬಿಸಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು. ಆಮೇಲೆ ಇದೇನು ಮಸಾಲೆ ಎಲ್ಲ ನಾವು ಮಿಕ್ಸರಿಗೆ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಬೇಕ್ರಿ. ಇದಿಷ್ಟು ಸೇರಿಸಿ ಚಲೋತಂಗೆ ಕಲಿಸ್ಬೇಕು ನೋಡ್ರಿ. ಅದು ಖಾರ ಪುಡಿ ಹಿಂಗೆ ಎಣ್ಣೆ ಒಳಗೆ ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಮಸ್ತ್ ಬರ್ತದ್ರಿ ಇದು ಮಸಾಲೆ ಪುಡಿಗೆ. ಈಗ ನಾ ಗ್ಯಾಸ್ ಆಫ್ ಮಾಡೀನಿ, ಗ್ಯಾಸ್ ಆನ್ ಇಲ್ಲ. ಈಗ ಇದು ಬಿಸಿ ಅದ ಅಂಥೇಳಿ ನಾ ಇಕ್ಕಳ ಹಿಡ್ದೀನಿ ರೀ. ಗ್ಯಾಸ್ ಆಫನ್ನು ಇಟ್ಕೊಂಡು ಮಾಡ್ಬೇಕು, ಇದು ಗ್ಯಾಸ್ ಆನ್ ಇಟ್ಕೊಂಡು ಮಾಡಬಾರ್ದು. ಇಲ್ಲಿ ನೋಡ್ರಿ, ಎಷ್ಟು ಮಸ್ತ್ ಆಯ್ತು, ಕಲರ್ ಎಷ್ಟು ಚಲೋ ಬಂತು ನೋಡ್ರಿ ನಮ್ಮ ಮಸಾಲೆ ಪುಡಿದು. ಇದನ್ನು ನೋಡ್ರಿ ಭಾಳ ಥರದ ಅಡುಗೆ ಒಳಗೆ ಯೂಸ್ ಮಾಡ್ಬೋದು. ಈಗ ಇದನ್ನು ಈ ಮಹಾರಾಷ್ಟ್ರ ಕಡೆ ಗೋಡಾ ಮಸಾಲೆ ಅಂತ ಮಾಡ್ತಾರೆ ನೋಡ್ರಿ, ಹಿಂಗೆ ಮಾಡ್ತಾರೆ ರೀ. ಅದನ್ನು ಸೇಮ್ ಇದೆ ರೀ ಅದು. ನಾವಿಲ್ಲಿ
ಹುಳಿ ಪುಡಿ ಅಂತೀವಿ, ಅವರಲ್ಲಿ ಗೋಡಾ ಮಸಾಲೆ ಅಂತಾರೆ. ಈ ಎಲ್ಲ ಹೋಳು ಹಾಕಿ ತರಕಾರಿ ಹಾಕಿ ನಾವು ಹುಳಿ ಮಾಡಿದಾಗ ಇದನ್ನು ಹಾಕ್ರಿ, ಇಂಥ ಮಸ್ತ್ ಆಗ್ತದ್ರಿ ಇದು ಹುಳಿ ಅಥವಾ ಸಾಂಬಾರು ಅಂತಿರಲ್ಲ, ಭಾರಿ ಆಗ್ತದ್ರಿ ಅದು. ಇಲ್ಲಿ ನೋಡ್ರಿ, ಈಗ ನಾನು ಸಾರಿನ ಪುಡಿ ಮಾಡ್ಲಿಕತ್ತೀನಿ. ಒಂದ್ಸತಿ ನಾ ಸಾರಿನ ಪುಡಿ ಹಾಕಿದ್ದೆ ವಿಡಿಯೋ, ಇದು ಒಂಚೂರು ಡಿಫ್ರೆಂಟ್ ಮಾಡ್ಲಿಕತ್ತೀನಿ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕೀನಿ ನೋಡ್ರಿ. ಕೊಬ್ಬರಿ ಎಣ್ಣೆ ಹಾಕಿ ಹುರಿದು ಮಾಡ್ರಿ ನೀವು ಸಾರಿನ ಪುಡಿ, ಇಷ್ಟು ರುಚಿ ಆಗ್ತದ್ರಿ. ಸಾರಿನ ಪುಡಿ ಇಷ್ಟು ಘಮ ಘಮ ಆಗ್ತದ. ಇದನ್ನು ರಸಂ ಪುಡಿ ಅಂತಲೂ ನಾವು ಕರಿಬೋದು. ಈ ತಿಳಿ ಸಾರೆಲ್ಲ ಮಾಡಿದಾಗ ಇದನ್ನು ಹಾಕ್ಬೋದು ನೋಡ್ರಿ. ಇದನ್ನು ಚಲೋ ತಂಗೆ ಹುರಿದು ಸೈಡಿಗಿಟ್ಟೆ. ಒಂದು ಪಾತ್ರೆ, ನಾವು ಯಾವ ಅಳತಿಲೆ ತೊಗೊಂಡಿರ್ತೀವಲ್ರಿ ಹವೀಜ, ಅದರ ಅರ್ಧ ಜೀರಿಗೆ ತೊಗೋಬೇಕು ನೋಡ್ರಿ. ಒಂದು ಪಾತ್ರೆ ಒಂದು ಸಣ್ಣ ಬೊಗೋಣಿಲೆ ತೊಗೊಂಡಿದ್ದೆ, ಅದರ ಅರ್ಧದಷ್ಟು ನಾ ಜೀರಿಗೆ ತೊಗೊಂಡೆ. ಇಲ್ಲೇ ಜೀರಿಗೆನೂ ಅಷ್ಟೇ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದೆ. ಆಮೇಲೆ ಮೆಂತ್ಯ ಹಾಕಿದೆ ಒಂದು ಅರ್ಧ ಬಟ್ಲ ಕಾಳು ಮೆಣಸು ಹಾಕಿದೆ. ಕಾಳು ಮೆಣಸು ಒಂಚೂರು ಹೆಚ್ಚು ಹಾಕ್ಬೇಕು ನೋಡ್ರಿ ಇಲ್ಲಿ. ಮತ್ತು ಇದಕ್ಕೆ ಬೇರೆ ಏನೂ ನಾವು ಮಸಾಲೆ ಹಾಕುವಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಣ ಮೆಣಸು ಇಷ್ಟು ಸೇರಿಸ್ಕೊಳ್ತೀವಿ. ಕರಿಬೇವು ಅಷ್ಟೇ ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೇವೆ ಆಲ್ರೆಡಿ, ಅದಕ್ಕೆ ಇಲ್ಲಿ ಹಾಕಿ ಒಂದು ಸತಿ ಸ್ವಲ್ಪ ಬಿಸಿ ಮಾಡಿ ಬಂದ್ ಮಾಡಿದೆ. ಇದಲ್ರಿ, ಇದನ್ನು ಒಣ ಮೆಣಸು ನೀವು ಇಲ್ಲ ಅಂತಂದ್ರೆ ಖಾರ ಪುಡಿನೂ ಹಾಕ್ಕೋಬೋದು. ನಾ ಇಲ್ಲಿ ಒಣ ಮೆಣಸು ಚಲೋ ತಂಗ ಹುರಿದಿಟ್ಟೀನಿ ನೋಡ್ರಿ. ಇವನ್ನೂ ಅಷ್ಟೇ ಒಂದು ಮುಷ್ಟಿ, ನಿಮಗೆ ಖಾರ ನೋಡಿಕೊಂಡು ಸ್ವಲ್ಪ ಇವು ಬ್ಯಾಡಗಿ ತೊಗೊಂಡ್ರೆ ಕಲರು ಚಂದ ಬರ್ತದೆ, ಖಾರನೂ ಜಾಸ್ತಿ ಆಗಂಗಿಲ್ಲ. ಇಷ್ಟು ತೊಗೊಂಡಿನಿ ನೋಡ್ರಿ. ಒಂದು 100-150 ಗ್ರಾಮ್ ಅವ ನೋಡ್ರಿ ಅವು ಮೆಣಸು. ಈಗ ಮಿಕ್ಸರ್ ಮಾಡಿಕೊಂಡೆ. ಈಗ ಇದನ್ನದಲ್ರಿ ಮಸಾಲೆನೂ ಮಿಕ್ಸರ್ಗೆ ಹಾಕ್ಕೋಬೇಕು. ಇದರಲ್ಲೂ ಅಷ್ಟೇ ಹವೀಜ್ ಬೇರೆ ಹಾಕ್ಕೋಬೇಕು, ಆಮೇಲೆ ಆ ಮಸಾಲೆನ ಬೇರೆ ಹಾಕ್ಕೋಬೇಕು. ಹವೀಜ್ ಜೋಡಿ ನಾವು ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ಸಣ್ಣ ಆಗೋದಿಲ್ರಿ ಅದು ಲಘುನ. ಅದಕ್ಕೆ ಎರಡು ಬೇರೆ ಬೇರೆ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಮಿಕ್ಸರ್ ಮಾಡ್ಕೋಬೇಕು. ಈಗ ನೋಡ್ರಿ, ಈ ಮಸಾಲೆನೂ ಮಿಕ್ಸರ್ ಮಾಡಿಕೊಂಡು ಈ ಹವೀಜ್ ಪುಡಿ ಜೋಡಿ ಸೇರಿಸಿ ಮತ್ತೆಲ್ಲ ಒಂದು ಸತಿ ಆ ಖಾರ ಪುಡಿನೂ ಮಾಡ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯ್ದು, ಅದನ್ನು ಒಂದು ಸತಿ ಸೇರಿಸಿ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸತಿ ನಾವು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸರಿಗೆ ಹಾಕ್ಕೊಂಡಾಗ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬರ್ತದೆ ರಸಂ ಪುಡಿದು. ಹಿಂಗೊಂದು ಹಾಕೋದು ಮರ್ತಿದ್ದೆ ನೋಡ್ರಿ, ಹಿಂಗೊಂದು ಹಾಕ್ಲಿಕತ್ತೀನಿ. ಹಿಂಗೊಂದು ಹಾಕಬೇಕ್ರಿ ಇದಕ್ಕೆ ರಸಂ ಪುಡಿಗೆ. ಇಲ್ಲಿ ನೋಡ್ರಿ ರಸಂ ಪೌಡ್ರ್ ರೆಡಿ ಆಯ್ತು. ಭಾಳ ರುಚಿ ಆಗ್ತದ್ರಿ ಇದು. ತಿಳಿ ಸಾರು ಮಾಡಿದಾಗ ಇದನ್ನು ಹಾಕ್ರಿ, ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತದೆ. ಮತ್ತು ಒಂದು ಸತಿ ನಾವು ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ನೋಡ್ರಿ ತಿಂಗಳ ತನಕನೂ ಏನೂ ತ್ರಾಸಿಲ್ಲ. ನನಗೆ ಇಷ್ಟು ಪ್ರಮಾಣ ಯಾಕೆ ಮಾಡಿದೆ ಅಂದರೆ ನಂಗೆ ಒಂದು ಆರ್ಡ್ರ್ ಇತ್ತು ರೀ, ಇದು ಬಾಂಬೆಗೆ ಹೋಗೋದಿತ್ತು, ಅದಕ್ಕೆ ನಾ ಇಷ್ಟು ಮಾಡಿದೆ. ಆಮೇಲೆ ಮತ್ತು ಈಗ ಹಬ್ಬದಾಗನೂ ಯಾರು ಹಿಂಗೆ ಹುರಿಬಾರ್ದು ಅಂತಾರಲ್ರಿ, ಗೌರಿ ಕುತ್ತಾಗ. ನಮ್ಮ ಮನ್ಯಾಗ ಗೌರಿಲ್ಲ, ಆದ್ರೂ ನಾ ಅದನ್ನ ಪಾಲಿಸ್ತೀನಿ ನೋಡ್ರಿ. ಹುರಿಯೋದು ಮಾಡೋದಿಲ್ಲ, ಮನೆಗೆ ಬೇಕಾಗಿದ್ದು ನಾನು ಒಂದು ತಿಂಗಳದ್ದು ಈಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಮೆಂತ್ಯ ಹಿಟ್ಟು ಮಾಡ್ಲಿಕತ್ತೀನಿ ನಾನು. ಮೆಂತ್ಯ ಹಿಟ್ಟು ಅಷ್ಟೇ ರೀ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ಲಿಕ್ಕಂತೂ ಭಾರಿ ಮಸ್ತ್ ಆಗ್ತದೆ. ನಾ 1 ಕಪ್ಪು ಕಡ್ಲೆಬೇಳೆ ತೊಗೊಂಡೆ. ಅವನ್ನೂ ಅಷ್ಟೇ ರೀ ಸಣ್ಣ ಉರಿ ಒಳಗೆ ಚಲೋ ತಂಗ ಹುರಿಬೇಕು. ಚಲೋ ತಂಗ ರೋಸ್ಟ್ ಆದಮೇಲೆ ಸೈಡಿಗೆ ಇಟ್ಕೋಬೇಕು. 1 ಕಪ್ ಕಡ್ಲೆಬೇಳೆ ತೊಗೊಂಡಿನಿ. 1 ಕಪ್ ಕಡ್ಲೆಬೇಳೆಗೆ 1/4 ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿನಿ ನೋಡ್ರಿ. ಹೆಸರು ಬೇಳೆನೂ ಹಾಕ್ಕೋಬೋದು, ಆಮೇಲೆ ತೊಗರಿ ಬೇಳೆನೂ ಕೆಲವೊಬ್ರು ಹಾಕ್ತಾರೆ, ನಾ ಹೆಸರು ಬೇಳೆ ಹಾಕೀನಿ. 1/4 ಕಪ್ನಷ್ಟು ಉದ್ದಿನ ಬೇಳೆ, ಇವಿಷ್ಟು ಹಾಕ್ಕೊಂಡು ಚಲೋ ತಂಗ ಹುರಿಬೇಕು ರೀ. ಇದನ್ನು ಡ್ರೈ ರೋಸ್ಟರ್, ಇವಕ್ಕೇನು ಎಣ್ಣೆ ಗಿಣ್ಣೆ ಏನೂ ಹಾಕಬೇಡ್ರಿ. ಇವನ್ನ ಚಲೋ ತಂಗ ಹುರಿಯೋದು. ಆಮೇಲೆ 1/4 ಕಪ್ನಷ್ಟು ಗೋಧಿ ತೊಗೊಂಡಿನಿ. ಆಮೇಲೆ 1/4 ಕಪ್ನಷ್ಟು ಅಕ್ಕಿ ತೊಗೋಬೇಕ್ರಿ. ಇದಿಷ್ಟೂ ಚಲೋ ತಂಗ ಹುರಿಬೇಕು. ಈ ಗೋಧಿ ಪಟ ಅನ್ಬೇಕು ನೋಡ್ರಿ, ಚಟಪಟ ಅನ್ಬೇಕು, ಹಂಗೆ ಹುರಿಬೇಕು. ಇದಿಷ್ಟು ಹುರಿದ್ವಲ್ರಿ, ಈಗ ಇದ್ರಾಗ ಹಾಕಿಟ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಮಸಾಲೆ ಅಂದ್ರೆ 1 ಸ್ಪೂನ್ನಷ್ಟು ಮೆಂತ್ಯ, 1 ಸ್ಪೂನ್ನಷ್ಟು ಕಾಳು ಮೆಣಸು, ಆಮೇಲೆ ಜೀರಿಗೆ ಹಾಕ್ಕೋಬೇಕ್ರಿ. ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಹವೀಜ, ಒಂಚೂರು ರೀ, 1 ಸ್ಪೂನಷ್ಟು ಹವೀಜ, ಇದು 1-2 ಲವಂಗ ಹಾಕ್ಕೊಳ್ಳಿಕತ್ತೀನಿ. ಆಮೇಲೆ ಹವೀಜ ಹಾಕ್ಬೇಕು ನೋಡ್ರಿ. ಇದಿಷ್ಟು ಹಾಕಿ ಇದನ್ನು ಅಷ್ಟೇ ಚಲೋ ತಂಗ ಇವನು ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಹಾಕಬೇಕು. ಇದು ಅಷ್ಟೇ ರೀ, ಮೆಂತ್ಯ ಹಿಟ್ಟು ನೀವು ಒಂದು ಸತಿ ಮಾಡಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಏನೂ ಆಗಂಗಿಲ್ಲ. ಇದನ್ನು ಅಷ್ಟೇ ರೀ, 1 ತಿಂಗಳ ತನಕ ನಾವು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದನ್ನು ನೋಡ್ರಿ, ಈಗ ಇದನ್ನು ನಾವು ಮಿಕ್ಸರ್ನಾಗೂ ಹಾಕ್ಕೋಬೋದು, ಬೇಡ ಅನಿಸಿದ್ರೆ ನಾವು ಗಿರಣಿಗೂ ಕೊಡ್ಬೋದು. ಈಗ ಇದು ಎಲ್ಲ ನಾವು ತೆಗೆದ್ಮೇಲೆ ಬಿಸಿ ಇದ್ದಾಗ ರೀ ಇದಕ್ಕೆ ಅರ್ಶಿಣ ಪುಡಿ ಹಾಕಬೇಕು. ಇದು ಶುಂಠಿ ಪುಡಿ ರೀ, 1 ಸ್ಪೂನು ಅರ್ಶಿಣ ಪುಡಿ, 1 ಸ್ಪೂನ್ ಶುಂಠಿ ಪುಡಿ, ಇಂಗು, ಇದಿಷ್ಟು ಹಾಕಿ ಚಲೋ ತಂಗ ಕೈ ಆಡಿಸ್ಬೇಕು. ಚಲೋ ತಂಗ ಕೈ ಆಡಿಸಿ ನಿಮಗಿಲ್ಲಿ ಬೇಕನ್ಸಿದ್ರೆ ಒಣ ಮೆಣಸಿನ್ಕಾಯಿ
ಮೆಣಸಿನ್ಕಾಯಿ ಹಾಕ್ಕೋಬೋದು ರೀ. ಬೇಡ ನಮಗೆ ಮತ್ತು ಮ್ಯಾಲೆ ಒಣ ಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಬಿಡಬಹುದು. ಕಲರ್ ಒಂಚೂರು ಬರ್ಲಿಕ್ಕಷ್ಟೇ ರೀ. ಒಣ ಮೆಣಸು ಏನು ಭಾಳ ಅಲ್ರಿ, 1 ಅಥವಾ 2 ಒಂದು ಸಣ್ಣ ನಾ 2 ತೊಗೊಂಡಿನಿ ನೋಡ್ರಿ, ಅಷ್ಟೇ ರೀ. ಇಲ್ಲಿ ಒಣ ಮೆಣಸು ಹಾಕಲಿಲ್ಲ ಅಂದರೂ ನಡೀತದೆ. ಇದಿಷ್ಟು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ರೀ. ತಣ್ಣಗಾದ್ಮೇಲೆ ಇದನ್ನು ನಾನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದೆ. ನಂಗೆ ಮನೆಯೊಳಗೆ ಗಿರಣಿ ಅದ, ಅದಕ್ಕೆ ಹಾಕಿದೆ ನೋಡ್ರಿ. ಹಿಂಗೆ ಪೌಡ್ರ್ ಆಗಬೇಕದು, ಚಲೋ ಸ್ಮೂತ್ ಪೌಡ್ರ್ ಆದ್ರೆ ಬೆಸ್ಟ್ ಆಗ್ತದೆ. ಮಿಕ್ಸರ್ನಾಗ ಮಾಡ್ಕೊಂಡ್ರೂ ಬರ್ತದೆ ರೀ, ಏನಾಗೋದಿಲ್ಲ. ಮಿಕ್ಸರ್ನಾಗೂ ಮಾಡ್ಕೋಬೋದು. ಸ್ವಲ್ಪ ಇದ್ದಾಗ ನಮಗೆ ಗಿರಣಿ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಮಿಕ್ಸರ್ನಾಗೂ ಮಾಡ್ಕೋಬೋದು. ಮೆಂತ್ಯ ಹಿಟ್ಟದಲ್ರಿ, ಬಿಸಿ ಅನ್ನಕ್ಕೆ ಹಾಕೋತಾರೆ, ಅವಲಕ್ಕಿ ಚುರುಮುರಿಗೆ ಹಾಕ್ಕೊಳ್ತಾರೆ, ಮತ್ತು ಮೆಂತ್ಯ ಹಿಟ್ಟು ಕಲಿಸ್ತಾರೆ ನೋಡ್ರಿ, ಅದನ್ನು ಮಾಡ್ಕೊಳ್ಳೋದು ಭಾಳ ಮಸ್ತ್ ಆಗ್ತದೆ ರೀ ಇದು. ನೋಡ್ರಿ ನಮ್ಮ ಸಾರಿನ ಪುಡಿ, ಆಮೇಲೆ ತಿಳಿ ಸಾರಿನ ಪುಡಿ, ಹುಳಿ ಪುಡಿ, ಮೆಂತ್ಯ ಹಿಟ್ಟು 3 ರೆಡಿ ಅದು ನೋಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮ ಒಂದು ಈ ರೆಸಿಪಿ ನಮಗೆ ತಿಳಿಸ್ರಿ.